ನಮಸ್ತೆ, ನಾನು ಬಸವರಾಜು. ಕೆ ಎನ್ ರಾಜಣ್ಣ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಮಾಜಿ ಸಚಿವ. ತುಮಕೂರಿನ ಮಟ್ಟಿಗೆ ಥೇಟ್ ಸಿದ್ದರಾಮಯ್ಯ ಅವರ ರೀತಿಯಲ್ಲಿ ಪಟ್ಟಭದ್ರರನ್ನ ಎದುರಾಕೊಂಡಿರುವಂಥದ್ದು, ಮೇಲ್ವರ್ಗಗಳನ್ನ ಅಷ್ಟೇ ಸಮನಾಗಿ ಸಿದ್ದರಾಮಯ್ಯ ಅವರಿಗೆ ಸಮನಾಗಿ ಎದುರು ಹಾಕಿಕೊಂಡಿರುವಂತಹ ಗಟ್ಟಿಗ ತುಂಬಾ ಜೋರಾಗಿ ಸಿದ್ದರಾಮಯ್ಯ ಅವರು ಅಸಹಾಯಕರಾಗಿದ್ದಾರೆ. ಮೊದಲಿನ ಮುಖ್ಯಮಂತ್ರಿಗಳ ಗಟ್ಟಿ ತರ ಕಾಣಿಸ್ತಿಲ್ಲ, ಅವರು ಮೌನಕ್ಕೆ ಶರಣಾಗಿದ್ದಾರೆ, ಅವ್ರು ಮಾತಾಡ್ಬೇಕಿತ್ತು, ಅವ್ರ ಬಾಯಿಗೆ ಯಾರೋ ಬೀಗ ಹಾಕಿದ್ದಾರೆ ಅನ್ನುವ ಧಾಟಿಯಲ್ಲಿ ಮಾತಾಡಿದ್ರು. ಹಾಗಿದ್ರೆ ಸಿದ್ದರಾಮಯ್ಯ ಅವರ ಬಾಯಿಗೆ ಬೀಗ ಹಾಕಿದ್ಯಾರು? ಇದಾದ ಮೇಲೆ ಖುದ್ದು ಸಿದ್ದರಾಮಯ್ಯ ಅವರು ಪತ್ರಕರ್ತರ ಜೊತೆಯಲ್ಲಿ ಮಾತಾಡುವಾಗ ಒಂದು ಸೂಚ್ಯ ಸಂಗತಿಯನ್ನು ಬಿಟ್ಟುಕೊಡ್ತಾರೆ. ಏನ್ ಸರ್, ನೀವು ಅಸಹಾಯಕರಾಗಿದ್ದೀರಂತೆ, ಮೊದಲಿನ ಸಿದ್ದರಾಮಯ್ಯ ಇಲ್ಲ ಅಂತಿದ್ದಾರೆ ರಾಜಣ್ಣ. ನಾನು ರಾಜಣ್ಣನ ಜೊತೆಲಿ ಮಾತಾಡಿದ್ದೀನಿ, ಇಷ್ಟನ್ನೇ ಹೇಳ್ತಾರೆ ಮುಖ್ಯಮಂತ್ರಿಗಳು. ವಾಸ್ತವದಲ್ಲಿ 13-18 ಮಧ್ಯೆ ಸಿದ್ದರಾಮಯ್ಯ ಅವ್ರನ್ನ ಮಾತಾಡ್ಸೋಕಾಗ್ತಿರ್ಲಿಲ್ಲ. ಅವರು ತುಂಬಾ ಸ್ಟ್ರಾಂಗ್ ಆಗಿದ್ರು. ಅಹಿಂದ ಅಸಲಿಯತ್ತು ಏನು ಅನ್ನೋದನ್ನ ಅವತ್ತು ತೋರಿಸ್ಕೊಟ್ಟಿದ್ರು. ಈಗ 23ರ ನಂತರದಲ್ಲಿ ಕೆಲ ಮರ್ಜಿಗಳಿಗೆ ಅವರು ಒಳಗಾಗಿರಬಹುದು ನಿಜ, ಆದ್ರೆ ಅಹಿಂದದ ವಿಚಾರವಾಗಿ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಆ ಸೈದ್ಧಾಂತಿಕ ಬದ್ಧತೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರಾ, ಹೌದು ಅನ್ನುವುದಕ್ಕೆ ಒಂದಷ್ಟು ಸಾಕ್ಷ್ಯಗಳು ಸಿಕ್ಕಿರುವಂಥದ್ದು. ಇದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬಾಯಿಗೆ ಬೀಗ ಹಾಕಿದ್ಯಾರು? ಡಿ ಕೆ ಶಿವಕುಮಾರ್ ಅವರ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಹಿಂದೆ ನಿಂತವರು, ಗ್ರಾಮ ಪಂಚಾಯಿತಿ ಚುನಾವಣೆಯನ್ನೂ ಗೆಲ್ಲೋಕಾಗದಂತಹ ಡಿ ಕೆ ಶಿವಕುಮಾರ್ ಅವರ ಸಮುದಾಯದ ಒಬ್ಬರನ್ನ ಬಂಡೆ ರಾಜ್ಯಸಭೆಗೆ ಕಳಿಸ್ಕೊಡ್ತಾರೆ. ಆ ವ್ಯಕ್ತಿ ಸುರ್ಜೇವಾಲಾ ಅವರ ಜೊತೆಯಲ್ಲಿ ನಡೆಸಿದ ಒಂದು ಗೇಮ್ ಕಾರಣಕ್ಕೆ ಇವತ್ತು ಅಲ್ಪಸಂಖ್ಯಾತರಿಗೆ ಇಷ್ಟರ ಮಟ್ಟಿಗಿನ ಅಪಮಾನ. ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷರ ಮುಂದೆ ನಿಂತು ಮಾಡಿಸಿದ್ರು. ಈ ಮೂಲಕ ಅಲ್ಪಸಂಖ್ಯಾತರ ಕಡು ವಿರೋಧಿ ಅದು ಡಿ ಕೆ ಶಿವಕುಮಾರ್ ಅನ್ನೋದನ್ನ ಸಾಬೀತುಪಡಿಸ್ಕೊಂಡ್ರು. ಇದು ಇಲ್ಲಿಗೆ ಮುಗಿಯುತ್ತಾ? ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಹಿಂದೆ ನಿಂತವರು ಎಲ್ಲರೂ ಕೂಡ ಪಟ್ಟವನ್ನ ಕಳೆದುಕೊಳ್ತಾರೆ. ಬರೆದಿಟ್ಕೊಳ್ಳಿ. ಆರಂಭದಲ್ಲಿ ಅದು ಜಬ್ಬಾರ್ ಅವರ ಪ್ರಕರಣ ಇರಬಹುದು, ಅನಂತರ ನಜೀರ್ ಅಹಮದ್ ಅವರ ಪ್ರಕರಣ ಇರಬಹುದು. ಅದಾದ ಮೇಲೆ ಜಮೀರ್ ಅವರ ವಿಚಾರ ಬರುವ ಹೊತ್ತಿಗೆ ಆ ಪ್ರಕರಣ ಎಲ್ಲಿಗೆ ಬಂದು ನಿಲ್ತು? ಕಾಂಗ್ರೆಸ್ ತಿದ್ದುಕೊಳ್ಳುವ ಪ್ರಯತ್ನ ಮಾಡ್ತಿದ್ಯಾ, ಅಥವಾ ಯಾರೆಲ್ಲ ಈ ಬಹುದೊಡ್ಡ ಹೈಡ್ರಾಮಾದ ಅಲ್ಪಸಂಖ್ಯಾತ ವಿರೋಧಿ ಧೋರಣೆಯ, ಅಹಿಂದ ವಿರೋಧಿ ಧೋರಣೆಯ ಮುಂದಾಳುಗಳಾಗಿದ್ರು ಅವರಿಗೆ ಈಗ ಆತಂಕ ಶುರುವಾಗಿರುವಂಥದ್ದು. ಯಾಕಂದ್ರೆ ಖುದ್ದು ಕಾಂಗ್ರೆಸ್ ಹೈಕಮಾಂಡ್ನ ದೊಡ್ಡ ನಾಯಕರು ಏನಿದ್ರು, ಕೆ ಸಿ ವೇಣುಗೋಪಾಲ್ ಅವರು ಇರಬಹುದು, ಸೋನಿಯಾ ಗಾಂಧಿ ಅವರು ಇರಬಹುದು, ಅವರಿಗೆ ವಾಸ್ತವದ ಸಂಗತಿ ತಿಳಿದು ಬಂದಿದೆ. ಯಾರು ಡಿ ಕೆ ಸಿದ್ದರಾಮಯ್ಯ ಅವರ ವಿರುದ್ಧ ನಿಂತು, ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತು ದೆಹಲಿಯಲ್ಲಿ ದಾಳಗಳನ್ನು ಉರುಳಿಸಿ ಸಿದ್ದರಾಮಯ್ಯ ಅವರ ಬಾಯಿಗೆ ಬೀಗ ಹಾಕಿದ್ರು, ತನ್ನ ಮಗ ಉಪಮುಖ್ಯಮಂತ್ರಿ ಆಗಬಹುದು ಅಂತ ಬಯಸಿದಂತಹ ನಾಯಕರು, ಮೂಲ ಕಾಂಗ್ರೆಸ್ಸಿಗರ ತಾಕತ್ತನ್ನ ಪ್ರದರ್ಶಿಸುವ ಭರದಲ್ಲಿ ಅಹಿಂದ ಬಹುದೊಡ್ಡ ಕಳಂಕವನ್ನ ಬಳಿದುಕೊಂಡವರು, ಈ ಸಂದರ್ಭದಲ್ಲಿ ನಾನು ಹೇಳಿದಾಗೆ ಆಗತ್ತೆ ಅನ್ನುವಂತಹ ಉಮೇದಿನಲ್ಲಿ ಸಿದ್ದರಾಮಯ್ಯ ಅವರನ್ನ ಸೈಲೆಂಟ್ ಮಾಡಿದ್ದು ದೆಹಲಿಯ ಅತಿ ದೊಡ್ಡ ನಾಯಕ. ಅವರ ಕಾರಣಕ್ಕೇನೆ ಇವತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಯಿತು, ಹಿಂದುಳಿದವರಿಗೆ ಅನ್ಯಾಯ ಆಯಿತು, ದಲಿತರಿಗೂ ಕೂಡ ಧ್ವನಿ ಇಲ್ಲದಂತಾಯಿತು. ಡಿ ಕೆ ಶಿವಕುಮಾರ್ ಅವರು ದೆಹಲಿಯವರು ಹೇಳಿದ್ದಕ್ಕೆ ನಾನು ಮಾಡಿದ್ದೀನಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಒಂದು ವೇಳೆ ನಾನೇ ಮಾಡಿದ್ದೀನಿ ಅಂದ್ರೆ ಅಂದ್ರಿ ಬಿಡಿ ಅಂತ ಅಂದ್ರು. ಹಾಗಿದ್ರೆ ರಹಮಾನ್ ಖಾನ್ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರು, ಅವರ ಅರಿವಿಗೆ ಗೊತ್ತಿರುವ ರೀತಿಯಲ್ಲೇ ಅವರ ಸಹಿಯನ್ನ ಪಡೆದೇ ಅಲ್ಪಸಂಖ್ಯಾತರ ವಜಾ ಉಚ್ಚಾಟನೆಗಳ ಪ್ರಯತ್ನಗಳಾದ್ವಾ? ಉತ್ತರಿಸಬೇಕಾಗತ್ತೆ. ತೀರಾ ದೆಹಲಿಯ ಮಟ್ಟದಲ್ಲಿ ದೊಡ್ಡ ವಿಶ್ವಾಸವನ್ನ ಗಿಟ್ಟಿಸಿಕೊಂಡಿರುವಂತಹ ಬಿ ಕೆ ಹರಿಪ್ರಸಾದ್ ಅಂತವರು, ಸತೀಶ್ ಜಾರಕಿಹೊಳಿ ಅಂತವರು, ಹಲವು ನಾಯಕರು ಈಗ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡ ರೀತಿ, ನೀತಿ, ರಿವಾಜು, ಆದೇಶ, ಮಾತು ಎಲ್ಲವೂ ಕೂಡ ಆತುರದ್ದಾಗಿತ್ತು, ಬಹುದೊಡ್ಡ ತಪ್ಪಾಗತ್ತೆ. ಇಷ್ಟೇ ಅಲ್ಲ, ಇದಕ್ಕಿಂತ ದೊಡ್ಡ ಹಿನ್ನಡೆ ಇನ್ನೊಂದೇನು, ಜಬ್ಬಾರ್ ಅವರು ಮತ್ತೆ ಆ ಸ್ಥಾನದಲ್ಲಿ ಬಂದು ಕೂರೋದು, ನಾಜೀರ್ ಅಹಮದ್ ಅವರು ಮತ್ತು ಬಂದು
ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಲ್ಲಿ ಕೂರೋದು, ಡಿ ಕೆ ಶಿವಕುಮಾರ್ ಅವರು DCM ಸ್ಥಾನದಿಂದ ಇಳಿಯೋದು ಎಲ್ಲ ಒಂದೇ ಆಗತ್ತೆ. ಯಾವ ಮುಖ ಇಟ್ಕೊಂಡು ಅಷ್ಟು ಜೋರಾಗಿ ಮಾತಾಡಿ ಪಕ್ಷ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ, ಯಾರೋ ಒಬ್ರು ಬರ್ಲಿಲ್ಲ ಅಂದ್ರೆ ನಮ್ಗೇನು ಆಗಲ್ಲ, ಯಾವುದೋ ಒಂದು ಸಮುದಾಯ ನಮಗೆ ಸವಾಲೆಸೆಯೋಕ್ಕಾಗಲ್ಲ ಅನ್ನುವಂತಹ ದ್ರಾಷ್ಟ್ಯದ ದರ್ಪದ ಮಾತುಗಳನ್ನಾಡಿದ ನಾಯಕ ಮತ್ತೆ ಅವರನ್ನೇ ಜೊತೆಲಿ ಕರ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ಆ ಎಲ್ಲವನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ತಾಕತ್ತು ಗುಣ ಇದ್ದು ಬಿಟ್ರೆ ನೋಡು ಡಿ ಕೆ ಶಿವಕುಮಾರ್ ಅವರು ಕೂಡ ದೊಡ್ಡ ನಾಯಕರಾಗ್ತಾರೆ. ಆದ್ರೆ ಅಷ್ಟರ ಮಟ್ಟಿಗೆ ಸಲೀಸಲ್ಲ ಅದು. ಆಗಸ್ಟ್ 3, 2022 ದಾವಣಗೆರೆಯಲ್ಲಿ ಸುಮಾರು 3 ನಿಮಿಷಗಳ ಕಾಲ ಸಿದ್ದರಾಮಯ್ಯ ಅಂದ ಕೂಡಲೇ ಶಿಳ್ಳೆ ಚಪ್ಪಾಳೆ ಹಾಕದಾಗ್ಲೇನೆ ಕೊತ ಕೊತ ಕುದಿದಂತಹ ನಾಯಕ ಇವತ್ತು CM ಬಣ DCM ಬಣ ಅನ್ನುವಂತಹ ಮಾತುಗಳನ್ನ ಮಾಧ್ಯಮದವರು ಹೇಳಿದಾಗ, ಪ್ರೊವೋಕ್ ಮಾಡಿದಾಗ ಅದನ್ನ ಸಹಿಸಿಕೊಳ್ಳಲಾಗದ, ಅದನ್ನ ತಣಿಸಿಕೊಳ್ಳಲಾಗದ ತಮಗೆ ತಾವೇ ನಾಯಕ ಬೇಗ ರಿಯಾಕ್ಟ್ ಆಗಿ ಆಡ್ತಾರೆ. ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್ ಅಂತ ಹೇಳುವಂತಹ ನಾಯಕರು ತಮ್ಮ ತಪ್ಪುಗಳನ್ನ ಯಾರಾದ್ರೂ ಎತ್ತಿ ತೋರಿಸಿದಾಗ ಅಷ್ಟೇ ನಗು ನಗುತ್ತಾ ಅದನ್ನ ಸಹಿಸಿಕೊಳ್ಳಬೇಕಾಗತ್ತೆ. ಅದನ್ನ ಅವ್ರು ಮಾಡ್ತಿಲ್ಲ. ಅವ್ರ ಹಿಂದೆ ನಿಂತವ್ರು ಯಾರು? ಸುರ್ಜೇವಾಲಾ ಅವರ ಹಿಂದೆ ನಿಂತವ್ರು ಯಾರು? AICC ದೊಡ್ಡ ನಾಯಕರು. ಕಾರಣ ಏನು? ನನ್ನ ಮಗ ಕೂಡ DCM ಆಗಬಹುದು, ಸಿದ್ದರಾಮಯ್ಯ ಹೋದ್ರೂ ಪರವಾಗಿಲ್ಲ, ಅಹಿಂದ ನಾಯಕತ್ವದ ಸರ್ಕಾರಕ್ಕೆ ಅಹಿಂದ ನಾಯಕನ ಬದಲಿಗೆ ಬೇರೆ ಯಾರು ಬಂದು ಕೂತ್ರೂ ಪರವಾಗಿಲ್ಲ, ನನ್ನ ಮಗ DCM ಆದ್ರೆ ಸಾಕು ಅನ್ನುವ ಲೆಕ್ಕಾಚಾರದಲ್ಲೇ ಮತ್ತದೆ ಫ್ಯಾಮಿಲಿ ಪಾಲಿಟಿಕ್ಸ್, ನೆಪೋಟಿಸಂ ರಾಜಕಾರಣ. ಏನಕ್ಕೆ? ಗೆಣಸ್ಕೆತ್ತಕ್ಕೆ. ಕಾಂಗ್ರೆಸ್ ಇದನ್ನೇ ಮುಂದುವರ್ಸ್ಕೊಂಡ್ ಬಂದ್ರೆ, ದೆಹಲಿಯಲ್ಲಿ ನಾನು ದೊಡ್ಡ ಸ್ಥಾನದಲ್ಲಿ ಇದ್ದೀನಿ ಅಂತ ಮಾಡಿದ್ರೆ ನಿಮ್ಮನ್ನು ಯಾಕೆ ಮತ್ತೆ ಗೆಲ್ಲಿಸ್ಬೇಕು? ರಾಜ್ಯದ 50 ಕುಟುಂಬಗಳ ಸುಮಾರು 84 ಶಾಸಕರು ಇವತ್ತು ವಿಧಾನಸಭೆಯಲ್ಲಿ ಇದ್ದಾರೆ ಅಂದ್ರೆ ಹೊಸಬರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಯಕನಾಗಿ ಬೆಳೆಯುವಂತಹ ಎಲ್ಲ ಸಾಮರ್ಥ್ಯಗಳಿರುವಂತವ್ರು ಬಾಟ ಕಟ್ಕೊಂಡು ಜೈ 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 ಅಂತ ಘೋಷಣೆ ಕೊಕ್ಕೊಂಡು ಕೂತ್ಕೋಬೇಕಾ? ಕೇಳಬೇಕಾಗಿರುವಂತಹ ವಿಚಾರ. ನೋ ಡೌಟ್ ಒಬ್ರು ಈಗಾಗಲೇ 4 ವರ್ಷಗಳ ಕಾಲ ಅತ್ಯುನ್ನತ ಸ್ಥಾನದಲ್ಲಿ ಇದ್ದವರು ಆ ಹುದ್ದೆಯನ್ನು ಕಳ್ಕೋತಾರೆ. ಮತ್ತೊಬ್ರು ಡಿ ಕೆ ಶಿವಕುಮಾರ್. ಇಬ್ಬರಿಗೂ ಕೂಡ ಪಟ್ಟಕ್ಕೆ ಕುತ್ತು ಬಂದಿದೆ. ಒಂದು ವೇಳೆ ಅವರನ್ನ ಆ ಸ್ಥಾನದಿಂದ ತೆರವುಗೊಳಿಸದೇ ಹೋದ್ರೆ 2028ಕ್ಕೂ ಅಲ್ಲ, 2033ಕ್ಕೂ ಅಲ್ಲ, 2038ಕ್ಕೂ ರಾಜ್ಯದಲ್ಲಿ ಕಾಂಗ್ರೆಸ್ ಬರೋದು ಕಷ್ಟ ಆಗಬಹುದು. ಯಾರು ಬೇಕಾದ್ರೂ ಹೇಳ್ತಾರೆ. ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ವಿರೋಧವನ್ನ ಕಟ್ಟಿಕೊಂಡು 58 ಸ್ಥಾನ ಗೆಲ್ತಿದ್ದಂತಹ ಪಕ್ಷ ಇವತ್ತು 18ಕ್ಕೆ ಬಂದು ನಿಂತಿದೆ ಅನ್ನೋ ಒಂದು ಪಕ್ಷ. ಆಫ್ಟರ್ ಆಲ್ ಒಬ್ಬ ಲೀಡರ್, ಒಂದೇ ಒಂದು ಕ್ಷೇತ್ರವನ್ನು ನೆಚ್ಚಿಕೊಂಡು ಪದೇ ಪದೇ ಅಲ್ಲೇ ಗೆದ್ದು ಬರ್ತಿರುವಂತಹ ನಾಯಕ ಡಿ ಕೆ ಶಿವಕುಮಾರ್ ಅವರು ಕನಕಪುರ ಬಿಟ್ಟು ಬಂದು ಯಶವಂತಪುರದಲ್ಲಿ ನಿಲ್ಬಹುದು ಕ್ಷೇತ್ರ ಪುನರ್ವಿಂಗಡಣೆ ಆದ್ರೆ, ಅಥವಾ ರಾಜರಾಜೇಶ್ವರಿಯಲ್ಲಿ ನಿಂತು ತೋರಿಸಬಹುದು ಅವರದ್ದೇ ಶಿಷ್ಯನೇ ಎದುರಲ್ಲಿ. ಅದಾಗಲ್ಲ. ಉತ್ತರ ಕರ್ನಾಟಕದಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ 17 ಸಲ ಗೆದ್ದು ಬರೋದು. ಬನ್ನಿ ಬೆಂಗಳೂರಿನ ನೆಲಮಂಗಲದಲ್ಲಿ ನಿಂತು ತೋರಿಸಿ. ಕುಟುಂಬ ರಾಜಕಾರಣ ಅನ್ನುವಂತಹ ಒಂದು ಕ್ಯಾನ್ಸರ್ ರಾಜ್ಯದಲ್ಲಿ, ರಾಜ್ಯ ರಾಜಕಾರಣದಲ್ಲಿ ಪಕ್ಷ ಯಾವುದೇ ಇರಲಿ, ಹಾಳಾಗೋಗ್ಲಿ, ಕಾಂಗ್ರೆಸ್ JDS BJP, ಆ ಕ್ಯಾನ್ಸರ್ ಗುಣವಾಗದ ಹೊರತು ಮತದಾರ ಕೂಡ ಬದಲಾಗಲ್ಲ, ಮತದಾರ ಕೂಡ ಪಾಠ ಕಲಿಸ್ತಾನೆ. ಅಷ್ಟೇ ಅಲ್ಲ, ಹೊಸ ರಕ್ತದ ನವೋತ್ಸಾಹಿ ತರುಣರು ರಾಜಕಾರಣಕ್ಕೆ ಬರ್ದಿದ್ರೆ ಈ ಕೊಳಕು ಹೋಗೋದೇ ಇಲ್ಲ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರ ಬಾಯಿಗೆ ಬೀಗ ಹಾಕಿಸಿದವರು ದೆಹಲಿಯಲ್ಲಿ ಕೂತಿದ್ದಾರೆ. ಅವರ ಆಸೆ ಒಂದೇ, ನನ್ನ ಮಗ DCM ಆಗ್ಬಹುದು. ಇನ್ನೊಬ್ರು ಇಲ್ಲೂ ಕೂತು ನಂದು ಯಾವುದೋ ಬಣನೇ ಇಲ್ಲ, ನನಗೆ ಪಕ್ಷ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ಅನ್ಕೊಂಡು ಮತ್ತೆ ಅವ್ರ ಟೀಮ್ಗೆ ಹೇಳ್ಕೊಂಡು ಘೋಷಣೆಗಳನ್ನ ಕೂಗಿಸಿಕೊಳ್ಳುವಂತಹ ನಾಯಕರು. ಇವರಿಬ್ಬರ ಮಧ್ಯೆ ಇಬ್ರು, ಒಬ್ರು ಸುರ್ಜೇವಾಲಾ, ಮತ್ತೊಬ್ರು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನೂ ಗೆಲ್ಲೋಕ್ಕಾಗದಂತಹ ಅಸಮರ್ಥ ರಾಜ್ಯಸಭೆಯ ಸದಸ್ಯ ಇವತ್ತು ಸಿದ್ದರಾಮಯ್ಯ ಅವರ ಬಾಯಿಗೆ ಬೀಗ ಹಾಕುವಂತಹ ಪ್ರಯತ್ನ ಮಾಡಿ ಸೋತು ಸುಣ್ಣ ಆಗಿದ್ದಾರೆ. ಅಷ್ಟೂ ಜನರಲ್ಲಿ ಇಬ್ರು ಅತ್ಯುನ್ನತ ಸ್ಥಾನಗಳನ್ನ ಕಳ್ಕೊಳ್ಳೋದು ಖಚಿತ. ಸಿದ್ದರಾಮಯ್ಯ ಅವರು 15 ದಿನ ಅಥವಾ 3 ತಿಂಗಳು 6 ತಿಂಗಳು ಮೌನಕ್ಕೆ ಶರಣ ಆಗಬಹುದು. ಆದ್ರೆ ಆ ಮೌನದ ಗಡಿ ದಾಟಿ ಹೊರಗೆ ಬಂದ ಮೇಲೆ ಆಟ
ಸಾಮಾನ್ಯವಾಗಿ ಇರೋದಿಲ್ಲ ಅನ್ನುವಂಥದ್ದನ್ನೇ ಈ ಹಿಂದಿನ ಎಲ್ಲ ರಾಜಕಾರಣದ ಪಟ್ಟುಗಳು, ರಣತಂತ್ರಗಳು, ರಾಜಕೀಯ ಕ್ಷಿಪ್ರಕ್ರಾಂತಿಗಳು ಮತ್ತು ತಿರುವುಗಳು ಹೇಳ್ತಾ ಬಂದಿದ್ದಾವೆ. ಸೊ ಸಿದ್ದರಾಮಯ್ಯ ಅವರನ್ನ ಅಥವಾ ಅಹಿಂದ ಧೋರಣೆಯನ್ನ ಎದುರಾಕೊಂಡು ರಾಜ್ಯದಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರ, 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಮತಗಳಿಲ್ಲದೆ ನಾನು ಗೆದ್ದು ತೋರಿಸ್ತೀನಿ ಅಂತ ಹೇಳಬಹುದಾದಂತಹ ಗಂಡಸು ರಾಜಕಾರಣಿ ಯಾರು ಇಲ್ಲ. ಇದು ಸತ್ಯ. ನೀವೇನಂತೀರಿ? ಕಮೆಂಟ್ ಮಾಡಿ.